ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ. ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸುಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಶ್ರೀ ಗುರುಭ್ಯೋ ನಮಃ. ಧನುರಾಶಿಯಲ್ಲಿ ಇರುವವರಿಗೆ ಬಲಕಣ್ಣಿನ ತೊಂದರೆ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಅಂದರೆ ನಾವು ಹೋಗುವಾಗ ಪ್ರತಿಯೊಬ್ಬರಿಗೂ ಕೂಡ ಕಣ್ಣು ಮುಖ್ಯವಾಗಿರುತ್ತದೆ. ಪಂಚೇಂದ್ರಿಯಗಳಲ್ಲಿ ಕಣ್ಣು ಮುಖ್ಯವಾಗಿ, ಎಲ್ಲ ಇಂದ್ರಿಯಗಳು ಕೂಡ ಮುಖ್ಯ. ಎಲ್ಲ ಇಂದ್ರಿಯಗಳು ಕೂಡ ಸರಿಯಾಗಿ ಕೆಲಸವನ್ನು ಮಾಡಿದಾಗ ನಾವು ಸರಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ, ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಕಣ್ಣು ಬಹಳ ಮುಖ್ಯ. ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಕಣ್ಣಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಇರುತ್ತದೆ. ಆದ್ದರಿಂದ ನಾವು ಓಡಾಡುವಾಗ ಅಥವಾ ಕೆಲಸವನ್ನು ಮಾಡುವಾಗ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆ ಕಣ್ಣಿಗೆ ಯಾವ ರೀತಿ ರಕ್ಷಣೆಯನ್ನು ಅಥವಾ ತುಂಬ ತೀಕ್ಷ್ಣವಾದಂಥ ಬೆಳಕನ್ನು ನೋಡೋದರಿಂದಲೂ ಕೂಡ ಕಣ್ಣು ನೋವು ಬರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಆದಷ್ಟು ಜಾಗ್ರತೆಯಿಂದ ಇರತಕ್ಕಂಥದ್ದು ತುಂಬ ಉತ್ತಮ. ಹಾಗೆ ಮುಖಕ್ಕೆ ಗಾಯವಾಗುವಂಥ ಸಾಧ್ಯತೆ ಮುಖ, ಯಾಕೆಂದರೆ ನಮಗೆ ಈ ಶರೀರದ ಭಾಗಗಳಲ್ಲಿ ಈ ಮುಖ ತುಂಬ ಮುಖ್ಯವಾಗಿರತಕ್ಕಂಥದ್ದು, ತಲೆ ಹೇಳತಕ್ಕಂಥದ್ದು. ಈ ಮುಖಕ್ಕೆ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನಮಗೆ ಈ ಸರಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಮುಖ ಅಥವಾ ಯಾವುದೇ ರೀತಿ ತಲೆ ಭಾಗ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಜಾಗ್ರತೆಯನ್ನು ವಹಿಸಬೇಕು. ಇದಕ್ಕೆ ಯಾವುದೇ ತೊಂದರೆ ಆಗದೆ ಹಾಗೆ ಅದನ್ನು ನಾವು ನೋಡಿಕೊಳ್ಳಬೇಕು. ಹಾಗೆ ಪತ್ರಿಕಾ ರಂಗದಲ್ಲಿ ಇರುವವರಿಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು ಇರ್ತವೆ. ಯಾಕೆಂದರೆ ಈ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಹೇಳುವಂಥ ಗಾದೆ ನಮಗೆ ಗೊತ್ತೇ ಇದೆ. ಈ ಮುತ್ತು ಒಡೆದರೆ ಅದನ್ನು ಮತ್ತೆ ಕೂಡಿಸ್ಲಿಕ್ಕೆ ಆಗೋದಿಲ್ಲವಂತೆ. ಹಾಗೆ ಆ ಮಾತು ಆಡಿದಾಗ ಆ ಮಾತು ಯಾವ ರೀತಿ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅಂತ ಹೇಳಿದ್ದಾರೆ. ನಾವು ಸತ್ಯವನ್ನೇ ಹೇಳಬೇಕು, ಹಾಗೆ ಒಳ್ಳೆಯ ಮಾತನ್ನೇ ಆಡಬೇಕಂತೆ. ಇನ್ನೊಬ್ಬರಿಗೆ ಕೆಟ್ಟದಾಗುವ ಹಾಗೆ ನಾವು ಮಾತನ್ನು ಆಡಬಾರ್ದು, ಒಳ್ಳೆಯ ಮಾತನ್ನೇ ನಾವು ಆಡಬೇಕು. ಅದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಸ್ವಲ್ಪ ಅವಮಾನ ಆಗತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಈ ಅಪಮಾನ ಆದಾಗ ನಮ್ಮ ಮನಸ್ಸು ಕುಗ್ಗಿ ಹೋಗ್ತದೆಯಂತೆ. ಆ ಮನಸ್ಸು ಕುಗ್ಗಿ ಹೋದಾಗ ನಮಗೆ ಏನು ಮಾಡೋದು ಬೇಡ ಅಂತ ಅನಿಸ್ಬಿಡ್ತದೆ. ಆದರೆ ಆ ಅಪಮಾನ ಆದಾಗಲೇ ನಾವು ಮತ್ತು ಬೆಳಿಲಿಕ್ಕೆ ಆಗ್ತದೆಯಂತೆ. ಯಾವ ರೀತಿ ಅಂದರೆ ನಾವು ದೇವರ ಪೂಜೆಯನ್ನು ಮಾಡ್ತೇವೆ. ಆ ದೇವರ ಮೂರ್ತಿ ಯಾವ ರೀತಿ ಇರ್ತದೆ ಅಂತಂದರೆ ಅದು ಅಷ್ಟು ಏಟನ್ನು ಅಷ್ಟು ಚಾಣವನ್ನು ತಿಂದು 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 ಮೂರ್ತಿ ಆಗ್ತದೆ, ಪೂಜೆಗೆ ಯೋಗ್ಯವಾಗ್ತದೆ. ಹಾಗೆ ನಮ್ಮ ಮನಸ್ಸು ಕೂಡ, ನಮ್ಮ ಮನಸ್ಸಿಗೂ ಸ್ವಲ್ಪ
ಅವಮಾನ ಆದಾಗ, ನಮ್ಮ ಮನಸ್ಸಿಗೆ ಘಾಸಿ ಉಂಟಾದಾಗ ನಾವು ಕುಗ್ಗುತ್ತಾ ಹೋಗ್ತೇವೆ. ಆದರೆ ಕುಗ್ಗಬಾರದು. ಅದರಿಂದ ಮತ್ತು ನಾವು ಗಟ್ಟಿಯಾಗ್ತಾ ಹೋಗಬೇಕಂತೆ. ಮತ್ತೆ ಗಟ್ಟಿ ಆಗ್ತಾ ಹೋದಾಗ ನಮಗೆ ಈ ಎಲ್ಲ ಜ್ಞಾನಗಳು ಇವೆಲ್ಲ ತಿಳಿತಾ ಹೋಗ್ತದೆಯಂತೆ. ಮತ್ತು ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ ನಮ್ಮ ಮನಸ್ಸು ಯೋಗ್ಯವಾಗ್ತದೆ. ಅದಕ್ಕೆ ಈ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತಾದರೆ ನಮಗೆ ಈ ಪ್ರಪಂಚದಲ್ಲಿ ಬೆಂದಿರಬೇಕಂತೆ ಮನಸ್ಸು. ಪ್ರಪಂಚದಲ್ಲಿ ಬೆಂದಾಗ ಅದು ಭಗವಂತನ ಸ್ಮರಣೆ ಮಾಡಲಿಕ್ಕೆ ಯೋಗ್ಯವಾಗ್ತದೆಯಂತೆ. ಹಾಗೆ ಪರಮಾರ್ಥದ ದೃಷ್ಟಿಯಿಂದ ಅದು ಅನುಕೂಲ ಆಗ್ತಾ ಹೋಗ್ತದೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವಮಾನ ಆದಾಗ ನಾವು ಕುಗ್ಗಬಾರದು. ಹಾಗೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ವ್ಯಾಪಾರಸ್ಥರು ಯಾರೇ ಇದ್ದರೂ ಕೂಡ ಅಂಥವರಿಗೆ ಅನುಕೂಲ ಆಗತಕ್ಕಂಥದ್ದು ಎಲ್ಲ ರೀತಿಯಾದಂಥ ವ್ಯಾಪಾರದಲ್ಲಿ. ಹಾಗೆ ಆದಷ್ಟು ಈ ವ್ಯಾಪಾರಸ್ಥರು ಯಾರೇ ಇದ್ದರೂ ಕೂಡ ಅವರಿಗೆ ನಮಗೆ ವಿಶೇಷವಾಗಿ ಜಾಗ್ರತೆಯಿಂದ ವ್ಯವಹಾರವನ್ನು ಮಾಡತಕ್ಕಂಥದ್ದು, ಅಂದರೆ ಈ ವ್ಯವಹಾರದ ಚಾಕಚಕ್ಯತೆ ಹೇಳತಕ್ಕಂಥದ್ದು ಇದ್ದಾಗ ಆವಾಗ ನಾವು ಸರಿಯಾದ ರೀತಿಯಲ್ಲಿ ವ್ಯಾಪಾರ ಮಾಡಿ ಎಷ್ಟು ಲಾಭವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮಹಾಗಣಪತಿ ಹೋಮ ಅಥವಾ ಮಹಾಗಣಪತಿ ಪ್ರಾರ್ಥನೆ, ಮಹಾಗಣಪತಿ ಪೂಜೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.